ವೀಕ್ಷಕರೇ, ಕಟಕ ರಾಶಿಯ ಜುಲೈ ತಿಂಗಳ ಮಾಸ ಭವಿಷ್ಯ. ಈ ಜುಲೈ ತಿಂಗಳಲ್ಲಿ ಕಟಕ ರಾಶಿಯವರಿಗೆ ಏನು ಒಂದು ಫಲ ಸಿಗ್ತಾ ಇದೆ, ಏನು ಲಾಭ ಇದೆ, ಏನು ಒಂದು ವಿಚಾರಗಳ ಬಗ್ಗೆ ಗಮನವನ್ನು ಹರಿಸಬೇಕು, ಯಾವ ವಿಚಾರದ ಬಗ್ಗೆ ಗಮನ ಹರಿಸಿದಾಗ ಎಂತ ಫಲ ಸಿಗ್ತದೆ, ಏನು ಲಾಭ ಆಗುತ್ತೆ ಅನ್ನುವಂತಹ ಅದ್ಭುತವಾಗಿರತಕ್ಕಂಥ ವಿಷಯಗಳನ್ನ ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು. ಇನ್ನು ನಿಮಗೆ ವಿಡಿಯೋ ಕೊನೆ ತನಕ ನೋಡಬೇಕು ಅಂದ್ರೆ ಕೊನೆಯಲ್ಲಿ ಅದ್ಭುತವಾದ ಫಲಗಳ ಜೊತೆಯಲ್ಲಿ ಅದ್ಭುತವಾದ ಪರಿಹಾರಗಳು ಸಿಗುತ್ತೆ. ಮತ್ತೆ ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ನಲ್ಲೂ ನಮ್ಮ ಚಾನಲ್ ಸಿಗುತ್ತೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ಕಟಕ ರಾಶಿಯವರ ತಕ್ಷಣ ಯಾವತ್ತಿಗೂ ಚುರುಕಾಗಿರತಕ್ಕಂತಹ ಮನಸ್ಥಿತಿ ಉಳ್ಳವರು, ವ್ಯವಹಾರ ಜ್ಞಾನಿಗಳು, ಇನ್ನು ಒಳ್ಳೆಯ ಅಭ್ಯಾಸ ಇರುತ್ತೆ, ಭಾವಜೀವಿಗಳು, ಇವತ್ತಿಗೂ ಭಾವನೆಗಳ ಜೊತೆಯಲ್ಲಿ ಬದುಕುವಂತ ವ್ಯಕ್ತಿಗಳು, ಬೇರೆಯವರಿಗೆ ನೋವನ್ನ, ಕೆಟ್ಟದನ್ನ, ಕೆಡುಕನ್ನ ಬಯಸ್ತಕ್ಕಂಥ ವ್ಯಕ್ತಿ ಇಲ್ಲ, ಪ್ರಾಮಾಣಿಕವಾದಂತಹ ವ್ಯಕ್ತಿ, ಜೊತೆಗೆ ಒಳ್ಳೆ ಒಳ್ಳೆ ಅಭ್ಯಾಸಗಳು ಇರ್ತವೆ. ಇನ್ನು ಯಾವುದೇ ಒಂದು ವ್ಯವಹಾರ ವಹಿವಾಟು ಕೆಲಸ ಕೊಟ್ರೆ ತುಂಬಾ ಚುರುಕಾಗಿ ಆ ಕೆಲಸವನ್ನ ಪೂರ್ಣಗೊಳಿಸುವಂತಹ ಮನಸ್ಥಿತಿ, ವ್ಯವಹಾರದಲ್ಲಿ ಬಹಳ ಚಾಣಕ್ಯ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಮನಸ್ಥಿತಿ ಇರುತ್ತೆ. ಇನ್ನು ಈ ಕಟಕ ರಾಶಿಯವರಿಗೆ ಮಿತ್ರ ರಾಶಿ ಬಂದು ವೃಶ್ಚಿಕ, ಮೀನ, ತುಲಾ ಆದ್ರೆ ಶತ್ರು ರಾಶಿ ಮೇಷ, ಸಿಂಹ, ಧನು ಹಾಗೂ ಮಿಥುನ್ ರಾಶಿ ಆಗಿರತಕ್ಕಂಥದ್ದು. ಇನ್ನು ಅದೃಷ್ಟದ ದಿನಾಂಕಗಳು 2, 11, 20, 29 ಆದ್ರೆ ಅದೃಷ್ಟದ ಸಂಖ್ಯೆ 2, 7, 1, 4 ಆಗಿರುತ್ತೆ. ಅದೃಷ್ಟದ ದೇವತೆ ಶ್ರೀ ಮಹಾಶಿವ ಪರಮಾತ್ಮ ಆಗಿರ್ತಕ್ಕಂಥದ್ದು. ಅದೃಷ್ಟದ ದಿನ ಸೋಮವಾರ ಮತ್ತು ಭಾನುವಾರ ಆಗಿದೆ. ಅದೃಷ್ಟದ ಬಣ್ಣ ಬಿಳಿ ಮತ್ತು ಕೆಂಪು ಆಗಿರುತ್ತೆ. ಅದೃಷ್ಟದ ರತ್ನ ಮುತ್ತು ಆಗಿರ್ತಕ್ಕಂಥದ್ದು. ಇಂತಹ ವಿಷಯಗಳನ್ನ ಒಳಗೊಂಡಿರ್ತಕ್ಕಂತಹ ಕಟಕ ರಾಶಿಯವರಿಗೆ ವಿಶೇಷವಾಗಿ ಜುಲೈ ತಿಂಗಳಲ್ಲಿರ್ತಕ್ಕಂತಹ ಫಲಗಳ ಬಗ್ಗೆ ನಾವಿಲ್ಲಿ ಗಮನಿಸೋದಾದ್ರೆ, ನೋಡಿ, ಕೆಲಸದಲ್ಲಿ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಒಂದು ಪ್ರಯತ್ನಗಳು ತುಂಬಾ ಚೆನ್ನಾಗಿರುತ್ತೆ, ಎಕ್ಸ್ಪೆರಿಮೆಂಟ್ ತುಂಬಾ ಚೆನ್ನಾಗಿರುತ್ತೆ, ಅನುಭವ ತುಂಬಾ ಚೆನ್ನಾಗಿರುತ್ತೆ, ತೆಗೆದುಕೊಳ್ಳುವಂತ ನಿರ್ಧಾರಗಳಂತೂ ಅದ್ಭುತವಾಗಿರುತ್ತೆ. ಇದ್ರ ಎಲ್ಲರ ಒಂದು ಪರಿಣಾಮದ ಫಲವಾಗಿ ಒಳ್ಳೆ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಅಂದ್ರೆ ಲಾಭ ಆಗುತ್ತೆ, ಹಣಕಾಸಿನಲ್ಲಿ ಲಾಭ ಆಗುತ್ತೆ, ಮತ್ತೆ ಅಭಿವೃದ್ಧಿ ಆಗುತ್ತೆ, ಆರ್ಥಿಕವಾದ ಅಭಿವೃದ್ಧಿ ಆಗುತ್ತೆ. ಜೊತೆಗೆ ಆದಾಯಕ್ಕೆ ತಕ್ಕಂತ ಖರ್ಚು ಕೂಡ ನಾವಿಲ್ಲಿ ಅಲ್ಲಗಳೆಯೋ ಹಾಗಿಲ್ಲ. ದುಡ್ಡು ಬರ್ತಾ ಇರುತ್ತೆ, ಬಂದಿರುವಂತ ದುಡ್ಡು ಉಳಿತಾಯ ಆಗದೆ ಹೋಗ್ಬೋದು, ದುಡ್ಡು ನಿಲ್ದೆ ಹೋಗ್ಬೋದು. ಕೀರ್ತಿ, ಪ್ರತಿಷ್ಠೆ ಇದೆಲ್ಲ ಸಹಜವಾಗಿ ಇದ್ದೇ ಇರುತ್ತೆ. ಹೊಸ ವಸ್ತುಗಳನ್ನ ಖರೀದಿ ಮಾಡುವಂತ ಸಾಧ್ಯತೆ ಇದೆ. ಈ ತಿಂಗಳಲ್ಲಿ ಯಾವುದೋ ಒಂದು ಮೂಲದಿಂದ ನಿಮಗೆ ಒಂದು ಆಭರಣನೋ, ಸೈಟೋ, ಮನೆನೋ, ಹೊಲನೋ, ಯಾವುದೋ ಬೆಲೆ ಬಾಳುವಂತ ವಸ್ತುಗಳು, ಸ್ಥಿರಾಸ್ತಿ, ಚರಾಸ್ತಿ, ಈ ರೀತಿ ಏನೋ ಒಂದು ವಸ್ತುವನ್ನ ಖರೀದಿ ಮಾಡತಕ್ಕಂತ ಸನ್ನಿವೇಶಗಳಿದೆ. ಆ ಖರೀದಿಯಿಂದ ನಿಮಗೊಂದಿಷ್ಟು ಸಂತೋಷ, ಆನಂದ, ಖುಷಿಯನ್ನ ತಂದು ಕೊಡುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಗಣ್ಯ ವ್ಯಕ್ತಿಗಳ ಭೇಟಿ ಆಗುವಂಥದ್ದು, ವಿಶೇಷವಾಗಿರತಕ್ಕಂಥ ವ್ಯಕ್ತಿಗಳ ಭೇಟಿಯಾಗಿ ಆ ಭೇಟಿಯಿಂದ ನಿಮಗೆ ಸಂತಸ ಆಗುತ್ತೆ, ನಿಮಗೆ ಒಂದಿಷ್ಟು ಆನಂದ ಆಗೋದ್ರ ಜೊತೆಯಲ್ಲಿ ನಿಮಗೆ ಅಭಿವೃದ್ಧಿಗಳು ಕೂಡ ಆಗುತ್ತೆ. ರಾಜಕಾರಣಿಗಳ ಭೇಟಿ, VVIPಗಳ ಭೇಟಿ, ಮೇಲಧಿಕಾರಿಗಳ ಭೇಟಿ, ಮೇಲ್ವರ್ಗದ ಮೇಲ್ದರ್ಜೆಯ ವ್ಯಕ್ತಿಗಳ ಭೇಟಿ, ಇಂತಹ ಒಂದು ಅನುಕೂಲ ಆಗುತ್ತಲ್ಲ, ಜನಗಳಿಂದ ಬಹಳಷ್ಟು ಉಪಯೋಗ ಆಗುತ್ತೆ, ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಇದೊಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು. ಜೊತೆಗೆ ಈ ಹಣಕಾಸಿನ ಸ್ಥಿತಿ ಈ ತಿಂಗಳಲ್ಲಿ ಪರವಾಗಿಲ್ಲ, ಉತ್ತಮವಾಗಿರುತ್ತೆ, ಚೆನ್ನಾಗಿರುತ್ತೆ. ಹಣಕಾಸಿನ ಸ್ಥಿತಿಗತಿಗಳಿಂದ ಅನೇಕ ಹೊಸ ಕೆಲಸಗಳು, ನಿಂತು ಹೋಗಿರುವಂತಹ ಕೆಲಸಗಳು ಮರುಪ್ರಾರಂಭ ಆಗ್ತವೆ. ಹೊಸ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಅನ್ನುವಂಥದ್ದು ನಿಮಗೆ ಸಿಗುವಂತ ಸಾಧ್ಯತೆಗಳು ಕಂಡುಬರುತ್ತೆ. ಇನ್ನು ಶುಭ ಸುದ್ದಿ, ಬೇರೆ ಕಡೆಯಿಂದ ಒಂದು ಒಳ್ಳೆ ಸಮಾಚಾರ, ಒಳ್ಳೆ ಸುದ್ದಿಯನ್ನ ಕೇಳುವಂತ ಸಾಧ್ಯತೆ ಇದೆ. ಸಮಾರಂಭಗಳಿಂದ ಸಂತಸ ಉಲ್ಬಣ ಆಗುತ್ತೆ. ಆರೋಗ್ಯದಲ್ಲಿ ಮತ್ತು ವಾಹನದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ. ಏನೋ ಒಂದು ಚಿಕ್ಕ ಪುಟ್ಟ ಪ್ರಾಬ್ಲಮ್ ಇದೆ ಅಂದ ತಕ್ಷಣ ಆಗಿಂದಾಗೆ ಹಾಸ್ಪಿಟ್ಲಿಗೆ ತೋರಿಸ್ಬೇಕಾಗುತ್ತೆ. ಯಾವುದೂ ಕೂಡ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ.
ಜೊತೆಗೆ ಈ ಈ ವ್ಯವಹಾರದಲ್ಲಿ ಎಚ್ಚರಿಕೆಯಿಂದ ವ್ಯವಹರಿಸಬೇಕು. ವಾಹನದಲ್ಲಿ ಎಚ್ಚರಿಕೆ ಇರಬೇಕು. ಈ ವಿಡಿಯೋ ಈಗ ಪ್ರಾರಂಭ ಆಗಿದೆ. ಇನ್ನು ಅದ್ಭುತವಾದಂತ ವಿಷಯಗಳು, ಅದ್ಭುತವಾದಂತ ಮಾಹಿತಿಗಳು ನಿಮಗೆ ತಿಳಿಸುವಂತದ್ದಿದೆ. ಅದನ್ನೆಲ್ಲ ತಿಳಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿಡಿಯೋ ಬರುತ್ತೆ, ಅದನ್ನ ನೋಡ್ಕೊಂಡ್ ಬನ್ನಿ. ಮುಂದಿನ ಮಾಹಿತಿ ತಿಳಿಸೋಣ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಅದ್ಭುತವಾಗಿರುವಂತಹ 80 ರಿಂದ 100 ಪುಟದ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ಇದು ನಿಮ್ಮದೇ ಆಗಿರುವಂತಹ ಜನ್ಮ ಜಾತಕ ಫಲ ಆಗಿರುವಂತದ್ದು. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ಇನ್ನು ನಿಮ್ಮ ಯೋಜನೆಗಳೆಲ್ಲ ಯಶಸ್ವಿ ಆಗುತ್ತೆ. ಏನ್ ನೀವು ಪ್ಲಾನ್ ಮಾಡಿರ್ತೀರಿ ಈ ತಿಂಗಳಲ್ಲಿ, ಒಂದು ಯೋಚನೆ ಒಂದು ಪ್ಲಾನ್ ಅನ್ನ ರೂಪಿಸ್ತಿರಲ್ಲ, ಆ ರೂಪಿಸಿರುವಂತಹ ಕಾರ್ಯಗಳಲ್ಲಿ ಯಶಸ್ಸು ಅನ್ನುವಂಥದ್ದು ಸಿಗುತ್ತೆ, ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ. ಅದರಿಂದ ಒಂದು ಒಳ್ಳೆ ಫಲ ನಿಮಗೆ ಸಿಗುವಂತ ಸಾಧ್ಯತೆ ಇದೆ. ಇನ್ನು ಪ್ರಯಾಣದಿಂದ ನಿಮಗೆ ಲಾಭ ಆಗುವಂತ ಸನ್ನಿವೇಶ ಇದೆ. ಬೇರೆ ಊರಿನ ಒಂದು ಪ್ರಯಾಣ, ಆ ಪ್ರಯಾಣದಿಂದ ಒಂದು ಒಳ್ಳೆ ಅನುಕೂಲತೆಗಳು ನಿಮಗೆ ಸೃಷ್ಟಿ ಆಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಸ್ನೇಹಿತರಿಂದ ಒಂದು ಒಳ್ಳೆ ಸಹಕಾರ ಸಿಗುತ್ತೆ. ಏನ್ ನೀವು ನಿರೀಕ್ಷೆ ಮಾಡಿರ್ತೀರಿ ಅವ್ರ ಕಡೆಯಿಂದ ಒಂದು ಪಾಸಿಟಿವ್ ಆಗಿದ್ದಂತಹ ಒಂದು ರೆಸ್ಪಾನ್ಸ್ ಸಿಗುತ್ತೆ. ಇನ್ನು ಮದುವೆ ಸಮಾರಂಭಗಳಿರ್ಲಿ, ಸಭೆ ಸಮಾರಂಭಗಳಿರ್ಲಿ, ಚಿಕ್ಕ ಪುಟ್ಟ ಕಾರ್ಯಕ್ರಮಗಳಿರ್ಲಿ, ಇಂಥದ್ರಲ್ಲಿ ಭಾಗವಹಿಸುವಂತದ್ದು, ಗೌರವ ಆದರ ಆತಿಥ್ಯಗಳನ್ನ ನೀವು ಸ್ವೀಕರಿಸುವಂತಹ ಸನ್ನಿವೇಶಗಳು ಈ ತಿಂಗಳಲ್ಲಿ ಕಂಡು ಬರುತ್ತೆ. ಹಣಕಾಸಿನ ಲಾಭ ಚೆನ್ನಾಗಿದೆ. ನಿಂತು ಹೋಗಿರುವಂತಹ ಕೆಲಸಗಳಿಗೆ ಮರುಚಾಲನೆ ಆಗುತ್ತೆ. ದೂರದ ಊರಿನಿಂದ ಒಳ್ಳೆ ಸುದ್ದಿ ಕೇಳುವಂಥದ್ದು, ಜೊತೆಗೆ ಕೆಲಸಗಳಲ್ಲಿ ಯಶಸ್ಸು, ಧನ ಲಾಭಗಳು ಆಗುವಂಥದ್ದು. ಈ ತಿಂಗಳಲ್ಲಿ ವಿಶೇಷವಾಗಿ ನಿಮಗೆ ದುಡ್ಡಿನ ಒಳಹರಿವಿನಿಂದಾಗಿ ಧನ ಪ್ರಾಪ್ತಿ ಯೋಗ ಆಗುವಂತ ಸಾಧ್ಯತೆಗಳಿದೆ. ಇನ್ನು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮವಾಗಿರುವಂತಹ ಬಾಂಧವ್ಯ ಇರುತ್ತೆ. ನಿಮ್ಮ ಪತ್ನಿ, ನಿಮ್ಮ ಪತಿ, ನಿಮ್ಮ ಪ್ರಿಯತಮೆ, ಪ್ರಿಯಕರ, ಈ ರೀತಿ ಒಂದು ಹೊಂದಾಣಿಕೆ ಇರುತ್ತೆ. ಒಂದು ಅಡ್ಜಸ್ಟ್ಮೆಂಟ್ ತುಂಬಾ ಚೆನ್ನಾಗಿರುತ್ತೆ. ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳುವಿಕೆ ತುಂಬಾ ಚೆನ್ನಾಗಿರುತ್ತೆ. ಅದರಿಂದ ಬಹಳ ಉಪಯೋಗ ಆಗುತ್ತೆ ನಿಮ್ಮ ಆರ್ಥಿಕ ಪರಿಸ್ಥಿತಿಗೆ. ಇನ್ನು ವಿಶೇಷವಾಗಿರುವಂತ ದೇವಸ್ಥಾನಗಳಿಗೆ ದರ್ಶನ ಕೊಡುವಂಥದ್ದು, ನಿಮಗೆ ಇಷ್ಟವಾದಂತಹ ನಂಬಿಕೆ ಇರುವಂತಹ ದೇವಸ್ಥಾನಗಳಿಗೆ ಭೇಟಿ ಆಗುವಂತಹ ಸಾಧ್ಯತೆಗಳಿದೆ. ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂಥದ್ದು. ಯಾವುದೋ ಒಂದು ಸಮಸ್ಯೆ ಇರುತ್ತೆ, ಆ ಸಮಸ್ಯೆಗೆ ಸೊಲ್ಯೂಷನ್ ಸಿಗುತ್ತೆ. ಇದು ಬಹಳ ದೊಡ್ಡ ಉಪಯೋಗ ಅಂತ ಹೇಳ್ಬೋದು. ಹಣದ ಹೂಡಿಕೆ ಇರುತ್ತೆ. ಯಾವುದೇ ಒಂದು ಕ್ಷೇತ್ರದಲ್ಲಿ ದುಡ್ಡನ್ನ ಹೂಡಿಕೆ ಮಾಡುವಂತ ಸಾಧ್ಯತೆಗಳು ಕಂಡು ಬರುವಂತದ್ದು. ಸಾಮಾಜಿಕ ಮತ್ತು ರಾಜಕೀಯ ಸ್ಥಾನಮಾನಗಳು ನಿಮಗೆ ಒಳ್ಳೆ ರೀತಿಯಲ್ಲಿ ಸಿಗುವಂತ ಸಾಧ್ಯತೆ ಇದೆ. ಹಳೆಯ ಸಾಲದ ಮರುಪಾವತಿ ಆಗುವಂತ ಸನ್ನಿವೇಶಗಳು ಕಂಡು ಬರುತ್ತೆ. ವಾಹನದ ಒಂದು ಅನುಕೂಲತೆಗಳು ನಿಮಗೆ ಸಿಗುವಂತ ಸಾಧ್ಯತೆಗಳಿದೆ. ವಾಹನದಲ್ಲಿ ಒಂದು ಅನುಕೂಲ ಆಗುತ್ತೆ. ಯಾವುದೊಂದು ಹೊಸ ವಾಹನ ಖರೀದಿ ಮಾಡಬಹುದು. ಅದರಿಂದ ಆದಾಯದ ಮೂಲಗಳು ಸೃಷ್ಟಿ ಆಗ್ಬೋದು. ಈ ರೀತಿ ಇರುತ್ತೆ. ಇನ್ನು ಆಸ್ತಿಗೆ ಸಂಬಂಧಿಸಿರ್ತಕ್ಕಂಥ ವ್ಯಾಜ್ಯಗಳಿಗೆ ಸ್ವಲ್ಪ ಓಡಾಟ ಇರುತ್ತೆ.
ಏನೋ ಒಂದಿಷ್ಟು ಪ್ರಾಸೆಸ್ಗಳು ನಡೆಯುವಂತ ಸನ್ನಿವೇಶಗಳು ಇರ್ತವೆ. ಅಪರಿಚಿತರೊಂದಿಗೆ ಸ್ವಲ್ಪ ನೀವು ವ್ಯವಹಾರ ಮಾಡುವಾಗ ಸ್ವಲ್ಪ ಗಮನ ಇರಲಿ. ಜೊತೆಗೆ ಈ ಮಕ್ಕಳಿಂದ ಶುಭ ಸುದ್ದಿಗಳು, ನಿಮ್ಮ ಮಕ್ಕಳು, ಕಟಕ ರಾಶಿಯ ಮಕ್ಕಳು ಒಳ್ಳೆ ಸಾಧನೆ ಮಾಡ್ತಾರೆ. ಎಜುಕೇಶನ್ ನಲ್ಲಿ, ಕೆಲಸದಲ್ಲಿ, ಜೀವನದಲ್ಲಿ ಸಕ್ಸಸ್ ಅನ್ನ ಕಾಣುವಂಥದ್ದು. ಅದರಿಂದ ತಂದೆ ತಾಯಿಗಳಿಗೆ ಆನಂದ ಉಂಟಾಗುವಂತಹ ಸನ್ನಿವೇಶಗಳಿದೆ. ಮನೆಯಲ್ಲಿ ಮಂಗಳ ಕಾರ್ಯಗಳು ಚಿಕ್ಕ ಪುಟ್ಟದಾಗಿರ್ಬೋದು, ದೊಡ್ಡದಾಗಿರ್ಬೋದು. ಅತಿಥಿಗಳ ಆಗಮನ ಇರುತ್ತೆ ಮನೆಗೆ, ಅದರಿಂದ ಒಂದಿಷ್ಟು ಸಂತೋಷ ಅನ್ನುವಂಥದ್ದು ಸಿಗುತ್ತೆ. ಕೆಲವೊಬ್ಬರಿಗೆ ಹೊಟ್ಟೆಗೆ ಸಂಬಂಧಿಸಿರ್ತಕ್ಕಂಥ ಚಿಕ್ಕ ಪುಟ್ಟ ಸಮಸ್ಯೆಗಳು ಇರ್ತವೆ, ಆರೋಗ್ಯ ಸಮಸ್ಯೆಗಳು. ಸ್ವಲ್ಪ ಜಾಗರೂಕರಾಗಿರ್ಬೇಕು. ಈ ತಲೆ ಸುತ್ತು, ಶೀತ ಬಾಧೆ, ಇಂತಹ ಸಮಸ್ಯೆಗಳು ಚಿಕ್ಕ ಪುಟ್ಟದಾಗಿ ಇರ್ತವೆ. ಅದು ಆಗಿಂದಾಗಿ ಸ್ವಲ್ಪ ಹಾಸ್ಪಿಟ್ಲಿಗೆ ತೋರಿಸಿದ್ರೆ ಏನ್ ಪ್ರಾಬ್ಲಮ್ ಆಗಲ್ಲ. ಸ್ವಲ್ಪ ಜಾಗರೂಕರಾಗಿರಿ. ಜೊತೆಗೆ ಗುಪ್ತ ಶತ್ರುಗಳ ಬಗ್ಗೆ ಎಚ್ಚರಿಕೆ ಇರಲಿ. ಹಿತಶತ್ರುಗಳು ಅಂತ ಹೇಳ್ತೀವಿ ನಾವು, ಗುಪ್ತ ಶತ್ರುಗಳು. ಇದ್ರ ಬಗ್ಗೆ ಸ್ವಲ್ಪ ಯಾವುದೇ ಒಂದು ನಿಮ್ಮ ವೈಯಕ್ತಿಕ ವಿಚಾರಗಳಿರ್ಲಿ, ನಿಮ್ಮ ಮನಸ್ಸಿನ ವಿಚಾರಗಳಿರ್ಲಿ, ಯಾವುದು ಕೂಡ ಶೇರ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸಡನ್ ಆಗಿ ಹೇಳ್ಬಿಡೋದು, ಆಮೇಲೆ ಗೊಂದಲಕ್ಕೆ ಸಿಕ್ಕಾಕೊಂಡ್ಬಿಡೋದು, ಈ ರೀತಿ ಸಮಸ್ಯೆಗಳನ್ನ ಆದೀತು. ಇದ್ರ ಬಗ್ಗೆ ಗಮನ ಹರಿಸಿ. ಇನ್ನು ನಿಮಗೆ ಈ ತಿಂಗಳುದ್ದಕ್ಕೂ ಒಳ್ಳೆ ಫಲಗಳಂತೂ ಇದ್ದೇ ಇದೆ. ಆ ಒಳ್ಳೆ ಫಲಗಳು ಸಿಗೋದಕ್ಕೆ ನಿಮಗೆ ಪರಿಹಾರ ಬೇಡವಾ? ಖಂಡಿತ ಪರಿಹಾರ ಬೇಕಾಗುತ್ತೆ. ಆ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಖಂಡಿತ ತಿಳಿಸ್ಕೊಡೋಣ. ಅದನ್ನ ತಿಳಿಸ್ಕೊಡೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅನ್ನುವಂತ ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನ ನಮಗೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಜೊತೆಗೆ ನಿಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಜುಲೈ ತಿಂಗಳ ಮಾಸ ಫಲ ಸಿಗುತ್ತೆ. ಇಷ್ಟವಾಗಿರತಕ್ಕಂಥ ವಿಡಿಯೋನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ಒಂದು ಜುಲೈ ತಿಂಗಳಲ್ಲಿ ನೀವು ಮಾಡಬೇಕಾಗಿರತಕ್ಕಂಥ ಪರಿಹಾರಗಳನ್ನು ನೋಡೋದಾದ್ರೆ, ಶ್ರೀ ದುರ್ಗಾ ಮಾತೆಯ ಸ್ತೋತ್ರ ಪಠಣ ಮಾಡ್ತಕ್ಕಂಥದ್ರಿಂದ ಬಹಳ ದೊಡ್ಡ ಉಪಯೋಗ ಆಗುವಂತ ಸನ್ನಿವೇಶಗಳಿದೆ. ಜೊತೆಗೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡುವಂಥದ್ದು, ಮನೆ ದೇವರ ಪ್ರಾರ್ಥನೆ ಮಾಡುವಂತಹ ಪ್ರಯತ್ನವನ್ನ ಮಾಡಿ ಅದ್ಭುತವಾಗಿರ್ತಕ್ಕಂಥ ಫಲಗಳು ಸಿಗುತ್ತೆ. ಒಳ್ಳೆ ಫಲಗಳು ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.